शीघ्रमेव मृवागलक शासक प्राप्ति अभिवृद्धि प्राप्ति सिद्धिरस्तु शीघ्रमेव मृवागलक शासक प्राप्ति अभिवृद्धि प्राप्ति सिद्धिरस्तु। ನೆಕ್ಸ್ಟ್ ಯಾವುದೋ ಒಂದು ಒಳ್ಳೆ ತಾಲೂಕಲ್ಲಿ ಒಂದು ಉನ್ನತ ಸ್ಥಾನ ಸಿಗ್ಬೇಕು ಅಂತ ಉನ್ನತ ಸ್ಥಾನ ಸಿಗ್ಬೇಕು ಅಂತ ನಮ್ಮ ಸೀಗೇನಹಳ್ಳಿ ಗ್ರಾಮದ ಎಲ್ಲಾ ಸಾರ್ವಜನಿಕ ಬಂಧುಗಳ ಒಂದು ಸಹಕಾರ ಅವ್ರ ಮೇಲೆ ಇರಬೇಕು ಅಂತಕ್ಕಂಥ ಎಲೆಕ್ಷನ್ ಅಲ್ಲಿ ಈ ಊರಲ್ಲಿ ಯಾವುದೇ ಪಾರ್ಟಿ ಅವ್ರ ಊರಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡ್ರೆ ಅವ್ರಿಗೆ ಮೆಜಾರಿಟಿ. ಎಲೆಕ್ಷನ್ ಅಲ್ಲಿ ಈ ಊರಲ್ಲಿ ಯಾವುದೇ ಪಾರ್ಟಿ ಅವ್ರ ಊರಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡ್ರೆ ಅವ್ರಿಗೆ ಮೆಜಾರಿಟಿ. 2,000 ಇಲ್ಲ ಅಂದ್ರೆ 3,000 4,000 ಆಗ್ಲಿನಪ್ಪ, ನಾನು ಸಂತೋಷವಾಗಿ ನಾನು ಮಾಡಕ್ಕೆ ನಾನು ಸಿದ್ಧ ಇದ್ದೀನಿ. ಆ ಆಂಜನೇಯ ಸ್ವಾಮಿ ಆಶೀರ್ವಾದ ಶಾಂಬಯ್ಯಣ್ಣ ಮತ್ತು ಅವ್ರ ಕುಟುಂಬದ ಮೇಲೆ ಇರ್ಲಿ ಅಂತಕ್ಕಂಥ ಒಂದು ಮಾತನ್ನ ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರ್ಬೇಕಂತ ಹೇಳ್ತಾ सर्वराजादाय सर्वराजादाय संतानाम देस्य कुमाराजादाय अनित्वानाम देस्य भगवानजादाय कुमाराजादाय काव्यनाम देस्य भार्गवरानाम देस्य धनेशनाम देस्य हरिनाम देस्य नाम देस्य ताप नमस्ते से ओम शांति दुर्याव्यारोग्यावदाभ्यो ऋषिकानाम देस्य सर्वनाम सामग्रम श्याम सरे जुर्याव्यारोग्यावृद्धतम पाणिलगे गतम भवस्य अध्यक्ष नाम देस्य समय इकडे पुढे चल ओम देवताभ्यो राजाय राजाय नमो भगवानाय नमः आवेश्वराय विष्णुनाय दाता वेराय विष्णुनाय धन्यवाद आनि घंटे बंदानेदा है एकदा धमायो श्री विराजेश्वर महाप्रसाद बल सिद्धिरस्तु इंद्रिय आयुष्येवेन्द्रिये प्रतिष्ठति रोचनो रोचमानः शोभनो शोभायमान कल्याणः महाप्रसाद बल सिद्धिरस्तु संकल्पितमायु शीघ्रमेव मृवागलक शासक प्राप्ति अभिवृद्धि प्राप्ति सिद्धिरस्तु वीरांजनेय स्वामी अभिलाष प्राप्ति सिद्धिरस्तु
ಉನ್ನತ ಸ್ಥಾನಮಾನ ಪ್ರಾಪ್ತಿಸಿದ್ದೀರಷ್ಟು. ಶಾಸಕರ ಸೇವೆ ಮಾಡೋಂತ ಪರಿವರ್ತನೆ ಮಾಡಿ ಒಂದು ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಇಲ್ಲೇ ಆ ದೇವ್ರ ಮುಂದೆ ಹೇಳ್ತಾ ಇದ್ದೀನಿ. ಏನಿದೆ ಇನ್ನ ನಮ್ಮ ಸಿಗನಹಳ್ಳಿನಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಇತ್ತು. ಅದರಿಂದ ಮೊನ್ನೆ ನಮ್ಮ ಸಾಂಬಣ್ಣವರು ಅವ್ರನ್ನ ಕರೆಸಿದ್ವು, ನಮ್ಮೂರಿಗೆ ಬಂದಿದ್ರು. ಇಲ್ಲಿ ಇದೇ ಜಾಗದಲ್ಲಿ ಇದೇ ದೇವಸ್ಥಾನಕ್ಕೆ ಬಂದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನನ್ನ ಸಹಾಯನು ನಿಮ್ಗೇನ್ ಬೇಕೋ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಅಣ್ಣ ಈ ತರ ಏನೋ ಇನ್ನ ಊಟದ ವ್ಯವಸ್ಥೆ ಏನೋ ಪೇಂಟಿಂಗ್ ಇದು ಇದೆ ಅಂತ ಹೇಳಿದ್ವು. ಅದ್ರಲ್ಲಿ ಯಾವುದೋ ಅವರು ಒಂದು 2 ಒಪ್ಕೊಂಡು ಅವರು ನಮ್ಮ ಊರಿಗೆ ಮರ್ಯಾದೆ ಕೊಟ್ಟು ಒಪ್ಕೊಂಡು ಮಾಡಿಕೊಟ್ಟಿದ್ದಾರೆ. ನಮ್ಮೂರಿನ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಏನು ಊಟದ ವ್ಯವಸ್ಥೆ ಮಾಡಿಕೊಡ್ರಣ, ಪೇಂಟಿಂಗು ನಾವೆಲ್ಲ ಮಾಡ್ಕೊಳ್ತೀವಿ ಅಂತ ಹೇಳಿದ್ವು. ಆಯ್ತು, ಎಷ್ಟು ಜನ ಒಂದು 2,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿದ್ವು ನಾವು. 2,000 ಇಲ್ಲ ಅಂದ್ರೆ 3,000 4,000 ಆಗ್ಲಿನಪ್ಪ, ನಾನು ಸಂತೋಷವಾಗಿ ನಾನು ಮಾಡಕ್ಕೆ ನಾನು ಸಿದ್ಧ ಇದ್ದೀನಿ. ನೀವು ಕೇಳೋದು ಹೆಚ್ಚು, ನಾನು ಹೇಳೋದು ಹೆಚ್ಚ. ನೀವು ಕೇಳ್ತಾ ಇರೋದೇನು ಊಟದ ತಾನೆ, ಆಯ್ತು ಎಷ್ಟು ಸಾವಿರ ಆದ್ರೂ ಆಗ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಖುಷಿಯಾಗಿ ಹೇಳಿದ್ರು. ಅವ್ರಿಗೆ ಇನ್ನೊಂದ್ಸಲಿ ನಮ್ಮೂರಿನ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಏನೋ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಅವ್ರಿಗೆ ನೆಕ್ಸ್ಟ್ ಯಾವ್ದೋ ಒಂದು ಒಳ್ಳೆ ತಾಲೂಕಲ್ಲಿ ಒಂದು ಉನ್ನತ ಸ್ಥಾನ ಸಿಗ್ಬೇಕು ಅಂತ ಶಾಸಕರದು, MLA ಇದ್ದೋ, MP ಇದ್ದೋ, MLC ಇದ್ದೋ ಯಾವ್ದೋ ಒಂದು ಆಗಿ ನಮ್ಮೂರಿಗೆ ನೆಕ್ಸ್ಟ್ ಟೈಮ್ ಬರ್ಬೇಕು ಅಂತ ನಮ್ಮೂರಿನ ಪರವಾಗಿ ನಾವು ಕೋರ್ಕೊಳ್ತಾ ಇದ್ದೀವಿ. ಸಿಗೇನಹಳ್ಳಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮವನ್ನ ನಮ್ಮ ಸಿಗೇನಹಳ್ಳಿ ಗ್ರಾಮದ ಎಲ್ಲಾ ಸಾರ್ವಜನಿಕ ಬಂಧುಗಳು ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸುಮಾರು 5-6 ವರ್ಷಗಳಿಂದ ಮುಳಬಾಗಿಲು ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಶಾಂಬಣ್ಣವರು ಆಗಮಿಸಿದ್ದಾರೆ. ಅವರಿಗೆ ಈ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಒಂದು ಸದಸ್ಯರಾಗಿರ್ತಕ್ಕಂಥ ರಾಧಾಕೃಷ್ಣನ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಹೇಳ್ತಾ, ಇವತ್ತು ಈ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ, ಯಾವುದೋ ಒಂದು ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತಂದಾಗ ಹಲವು ಗ್ರಾಮಗಳ ಒಂದು ಸಹಕಾರ, ಗ್ರಾಮಸ್ಥರಿರ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳ ಸಹಕಾರ ಅಗತ್ಯವಾಗಿರುತ್ತೆ. ಇವತ್ತು ಈ ಒಂದು ಸಿಗೇನಹಳ್ಳಿ ಗ್ರಾಮದಲ್ಲಿ ಎಲ್ಲಾ ಒಂದು ಈ ದೇವಸ್ಥಾನದಲ್ಲಿ ಏನು ಸೇವೆಯನ್ನ ಮಾಡ್ಕೊಂಡು ಈ ದೇವಸ್ಥಾನ ಒಂದು ಅಂತಿಮ ಹಂತಕ್ಕೆ ಬರ್ಲಿಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ಸಹ ಮೊದಲಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಈ ಒಂದು ಕಾರ್ಯಕ್ರಮ ಏನು ದೇವಸ್ಥಾನದ ಪ್ರತಿಷ್ಠಾಪನೆ ಒಂದು 15 ದಿನಗಳ ಮೊದಲೇ ಆಗ್ಬೇಕಾಗಿತ್ತು. ಸೊ ಅವಾಗ ಯಾವ್ದೋ ಕಾರಣಾಂತರಗಳಿಂದ ಅದು ಪೋಸ್ಟ್ಪೋನ್ ಆಯ್ತು. ಸೊ ಅವತ್ತು ನಾವು ಒಂದು ಅಣ್ಣವರನ್ನ ಈ ಒಂದು ಗ್ರಾಮಕ್ಕೆ, ಈ ಗ್ರಾಮದ ಎಲ್ಲಾ ಸಾರ್ವಜನಿಕ ಬಂಧುಗಳು ಆಹ್ವಾನ ಮಾಡಿದ್ರು. ಅವ್ರು ಕೇಳಿದ್ರು, ಅಣ್ಣ ಏನಾದ್ರು ಒಂದು ನಿಮ್ ಕಡೆಯಿಂದ ಸಹಾಯ ಮಾಡ್ಬೇಕು ಅಂತಕ್ಕಂಥದ್ದು. ಆವಾಗ ಏನಾಗ್ಬೇಕು ಅಂತಂದಾಗ ಊಟದ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ಅವ್ರು ಮನಸ್ಪೂರ್ವಕವಾಗಿ ಸುಮಾರು 2-2.5 ಸಾವಿರ ಜನಕ್ಕೆ ಮೇಲ್ಪಟ್ಟವರಿಗೆ ಎಲ್ಲಾ ಭಕ್ತಾದಿಗಳಿಗೆ ಊಟದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಮೊದಲಿಗೆ ಆ ಆಂಜನೇಯ ಸ್ವಾಮಿ ಆಶೀರ್ವಾದ ಶಾಂಬಯ್ಯಣ್ಣ ಮತ್ತು ಅವ್ರ ಕುಟುಂಬದ ಮೇಲೆ ಇರ್ಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ, ಸೊ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಶಾಂಬಯ್ಯಣ್ಣ ಅವರು ಇಲ್ಲಿ ಶಾಸಕರಾಗಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಅವರು ವಿಧಾನಸಭಾ ಸ್ಪರ್ಧೆಗೆ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ತಮ್ಮ ಸಿಗೇನಹಳ್ಳಿ ಗ್ರಾಮದ ಎಲ್ಲಾ ಸಾರ್ವಜನಿಕ ಬಂಧುಗಳ ಒಂದು ಸಹಕಾರ ಅವ್ರ ಮೇಲೆ ಇರಬೇಕು ಅಂತಕ್ಕಂಥ ಒಂದೇ ಒಂದು ಸಣ್ಣ ಕೋರಿಕೆಯನ್ನ ಒಂದು ನಿಮ್ಮಲ್ಲಿ ಕೇಳ್ಕೊಳ್ತಾ, ನೀವೆಲ್ಲರ ಒಂದು ಆಶೀರ್ವಾದ ಅವ್ರ ಅಣ್ಣನ ಮೇಲೆ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಮುಳಬಾಗಿಲು ಕ್ಷೇತ್ರದ ಕಪ್ಪಲಮಡುಗು ಪಂಚಾಯತಿ ಸಿಗೇನಹಳ್ಳಿ ಗ್ರಾಮದಲ್ಲಿ ಇವತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರವನ್ನು ಇಟ್ಕೊಂಡಿದ್ದಾರೆ.
ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸೀಗನಹಳ್ಳಿ ಗ್ರಾಮಸ್ಥರು ಆಹ್ವಾನ ನೀಡಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ. ಏನು ಹಳ್ಳಿನಲ್ಲಿ ಯಾವುದೇ ಒಂದು ಹಳ್ಳಿನಲ್ಲಿ ಹೋದ್ರೂ ವಿಶೇಷವಾಗಿ ಏನು ದೇವಸ್ಥಾನಗಳು, ಅದರಲ್ಲಿ ನಮ್ಮ ಆಂಜನೇಯನ ದೇವಸ್ಥಾನ ಮುಳಬಾಗಿಲು ಕ್ಷೇತ್ರ ಅಂದ್ರೆ ಆಂಜನೇಯನ ದೇವಸ್ಥಾನ ಚಾಲ್ತಿಯಲ್ಲಿರ್ತದೆ ಮೊದಲಿಗೆ. ಎರಡನೇದು, ಈ ಗ್ರಾಮದಲ್ಲಿ ಇದೊಂದು ಮೂರನೇ ಬಾರಿಯನ್ನು ಬಂದಿದ್ದೀನಿ ನಾನು. ಈ ಗ್ರಾಮದಲ್ಲಿ ಬಹಳ ಒಂದು ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದ ರಾಧಾಕೃಷ್ಣಣ್ಣನವರು ಇವತ್ತು ಭೇಟಿಯಾಗಿ ತುಂಬಾ ಖುಷಿ ಆಗ್ತಾ ಇದೆ. ಅದೇ ರೀತಿ ಎಲ್ಲ ಊರಿನ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು, ಹಿರಿಯರು ಎಲ್ರಿಗೂ ಇವತ್ತು ನನ್ನ ಕರೆದು ಇವತ್ತು ಈ ಸನ್ಮಾನ ಮಾಡಿದ್ದಕ್ಕೆ ತುಂಬಾ ಆಭಾರಿಯಾಗಿರ್ತೇನೆ. ಮುಂದಿನ ದಿನ ಇಲ್ಲಿ ಏನೋ ಒಂದು ಅವಕಾಶ ಸಿಕ್ಕಿದ್ರೆ ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರ್ಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ವೀರಾಂಜನೇಯ. ಆತ್ಮೀಯ ಮಿತ್ರರೇ, ನಮಗೆ ಈ ಸೀಗೇನಹಳ್ಳಿ ಅಂತಂದ್ರೆ ಇಡೀ ಮುಳಬಾಗಿಲು ತಾಲೂಕಿನ ಗರ್ಭಗುಡಿ ಇದ್ದಂಗೆ. ಒಂದು ದೇವಾಲಯಕ್ಕೆ ಒಂದು ಗರ್ಭಗುಡಿ ಯಾವ ರೀತಿ ಮುಖ್ಯವೋ ಅದೇ ರೀತಿ ಮುಳಬಾಗಿಲು ಕಸಬಾ ಹೋಬಳಿಗೆ ಸೀಗೇನಹಳ್ಳಿ ಅಷ್ಟು ಪ್ರಾಮುಖ್ಯತೆ ಹೊಂದಿದೆ. ಯಾಕೆಂದ್ರೆ ಇಲ್ಲಿ ಪ್ರತಿಯೊಂದು ಜಾತಿ ಧರ್ಮ ಎಲ್ಲ ಸೇರಿ ಒಂದು ಅಣ್ಣ ತಮ್ಮಂದ್ರ ತರ ಬಾಲಿರೋದನ್ನ ನಾವು ಸುಮಾರು 20 ವರ್ಷಗಳಿಂದ ಕಂಡಿದ್ದೀವಿ. ಕಣ್ಣಾರು ನೋಡಿರ್ತಕ್ಕಂಥ ಸಂಗತಿ. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ, ಇಲ್ಲಿ ಏನೇ ಒಂದು ದೇವ್ರ ಕಾರ್ಯ ಆಗ್ಲಿ, ಒಂದು ಊರಲ್ಲಿ ಏನೇ ಒಂದು ಚಿಕ್ಕ ಕಾರ್ಯಕ್ರಮ ಆದ್ರೂ ಸಹ ಎಲ್ಲಾ ಜಾತಿ ಧರ್ಮದವರು ಒಂದ್ ಕಡೆ ಸೇರಿ ಒಂದು ನಿರ್ಣಯ ತಗೊಂಡು ಏನು ಮಾತು ಎಲ್ಲ ಪ್ರಮುಖರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ಬದ್ಧರಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಹೋಗೋದು ಈ ಕಾಲಕ್ಕೂ ಇದೆ ಅಂದ್ರೆ ನಾವು ಅದಕ್ಕೆ ಶ್ಲಾಘನೀಯವಾಗಿ ತಿಳಿಸ್ಬೇಕಾಗತ್ತೆ. ಮಿತ್ರರೇ, ಏನಂದ್ರೆ ಯುವಕರು ಈ ಪ್ರತಿಯೊಂದು ಊರಲ್ಲಿ ಇವಾಗ ಬೆಳೀತಾ ಹಿರಿಯರಿಗೆ ಗೌರವ ಕೊಡೋದನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಆದ್ರೂ ಸಹ ಇಂತಹ ಕಾಲದಲ್ಲೂ ಸಹ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡ್ತಾ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಗೌರವ ಕೊಡ್ತಾ, ಅದೇ ತರ ಹಿರಿಯರನ್ನು ಸಹ ಜೊತೆಗೂಡಿಸಿಕೊಂಡು ಎಲ್ಲಾ ಕಾರ್ಯಕ್ರಮ ನೆರವೇರಿಸಿಕೊಂಡು ಒಳ್ಳೆ ದೇವಸ್ಥಾನ ಕಾರ್ಯಕ್ರಮಗಳು, ಎಲೆಕ್ಷನ್ ಅಲ್ಲಿ ಈ ಊರಲ್ಲಿ ಯಾವುದೇ ಪಾರ್ಟಿ ಅವ್ರ ಊರಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡ್ರೆ ಅವ್ರಿಗೆ ಮೆಜಾರಿಟಿ 1000 ವೋಟ್ ಇದೆ ಅಂದ್ರೆ 950 ವೋಟ್ 100% ಬಂದೇ ಬರ್ತದೆ ಅವ್ರಿಗೆ, ಯಾರು ಮಾತು ಕೊಟ್ರೆ ಅವ್ರಿಗೆ. ಆ ರೀತಿ ನಡ್ಕೊಂಡು ಬಂದಿರತಕ್ಕಂತ ಗ್ರಾಮ ಇದು. ಇಲ್ಲಿನ ಎಲ್ಲಾ ಪ್ರಮುಖರಿಗೂ ನಾನು ಹೊಂದಿಸ್ತಾ ಬಹಳಷ್ಟು ಇದೇ ರೀತಿ ಮುಂದುವರಿಸಿಕೊಂಡು ಬೇರೆ ರಾಜಕೀಯಕ್ಕೆ ಅಡೆತಡೆಗೆ ಮತ್ತು ಬೇರೆ ರಾಜಕೀಯ ಪಕ್ಷಗಳ ಪ್ರೇರಣೆಗೆ ಒಳಗಾಗದೆ ಊರಿನಲ್ಲಿ ಎಲ್ಲ ಒಗ್ಗಟ್ಟಾಗಿದ್ಕೊಂಡು ಯಾವುದೇ ಒಂದು ಕಾರ್ಯಕ್ರಮ ಇದೇ ತರ ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೆ ಶಕ್ತಿ ಕೊಟ್ಟು ಗ್ರಾಮವನ್ನು ಮತ್ತು ಈ ತಾಲೂಕಿನ ಎಲ್ಲಾ ಜನತೆಯನ್ನು ಕಾಪಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥಿಸ್ತಾ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಕರ್ನಾಟಕ. ಏನೆಲ್ಲ ಆಗ್ಬೇಕು ಮಾಡ್ಕೊಡ್ತೀನಿ.